ಆತ್ಮೀಯರೇ, ಒಬ್ಬ 6 ವಯಸ್ಸಿನ ಬಾಲಕ ತನ್ನ 4 ವಯಸ್ಸಿನ ತಂಗಿಯನ್ನು ಕರ್ಕೊಂಡು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಆಗ ಅವನ ತಂಗಿ ಒಂದು ಗೊಂಬೆಯ ಒಂದು ಅಂಗಡಿ ಮುಂದೆ ನಿಂತಳು. ಅಲ್ಲಿ ಆ ಅಂಗಡಿ ಹತ್ತಿರ ಹೋದರು. ಇದನ್ನು ನೋಡಿದಂಥ ಅಣ್ಣ ಕೂಡ ಜೊತೆಗೆ ಹೋದ. ಯಾವುದೋ ಒಂದು ಬೆಳೆ ಬಾಳುವ ಒಂದು ಗೊಂಬೆನೇ ನೋಡ್ತಾ ಇದ್ಲಂತೆ. ಇದನ್ನು ನೋಡಿದಂಥ ಅಣ್ಣ ಅದನ್ನು ಅವಳಿಗೆ ಕೊಡಿಸ್ಬೇಕಂತ ಹೇಳಿ ಮಾಲೀಕನ ಹತ್ರ ಕೇಳಿದ್ನಂತೆ. ಸರ್, ಆ ಒಂದು ಗೊಂಬೆ ಎಷ್ಟಾಗತ್ತೆ ಅಂತ ಕೇಳಿದ್ರಂತೆ. ಇವರು ಇಬ್ಬರನ್ನ ನೋಡ್ತಾ ಇದ್ದಂತಹ ಆ ಮಾಲೀಕ, ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ನಕ್ಕೊಂಡೇ ಕೇಳಿದ್ರಂತೆ. ಅದಕ್ಕೆ ಈ 6 ವಯಸ್ಸಿನ ಬಾಲಕ ತನ್ನ ಜೇಬಿನಿಂದ ಸಮುದ್ರದ ಚಿಪ್ಪುಗಳನ್ನು ತೆಗೆದು, ನನ್ನ ಹತ್ರ ಇದೆ, ನಿಮಗೆ ಎಷ್ಟು ಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಅಂಗಡಿಯ ಮಾಲೀಕ, ನನಗೆ 4 ಚಿಪ್ಪುಗಳು ಸಾಕು, ಈ ಗೊಂಬೆನ ಕೊಟ್ಬಿಡ್ತೀನಿ ಅಂತ ಹೇಳಿ 4 ಚಿಪ್ಪುಗಳನ್ನು ತಗೊಂಡ್ರಂತೆ. ಆ ಒಂದು ಅಣ್ಣ ಆ ಒಂದು ಗೊಂಬೆಯನ್ನು ತಂಗಿ ಕೊಟ್ಟು ಸಂತೋಷದಿಂದ ಅಲ್ಲಿಂದ ಹೋದನಂತೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇನ್ನೊಬ್ಬ ಕೆಲಸಗಾರ, ಸರ್, ಏನು ಮಾಡಿದ್ರಿ ನೀವು? ಇಷ್ಟೊಂದು ಬೆಳೆ ಬಾಳುವ ಈ ಒಂದು ಗೊಂಬೆನ 4 ಚಿಪ್ಪಿಗಳು ಕೊಟ್ಬಿಟ್ರಲ್ಲ ನೀವು. ಆ ಚಿಪ್ಪುಗಳಿಂದ ನಿಮ್ಗೇನು ಸಹಾಯವಾಗಲ್ಲ, ಅದಕ್ಕೇನು ಬೆಲೆ ಇಲ್ಲ ಸರ್, ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಒಂದು ಮಾಲೀಕ ಹೇಳಿದ್ನಂತೆ, ನೋಡಿ, ಆ ಚಿಕ್ಕ ವಯಸ್ಸಿನ ಆ ಒಂದು ಮಗನಿಗೆ ದುಡ್ಡು ಕೊಟ್ಟರೆ ವಸ್ತು ಸಿಗತ್ತಂತ ಅವನಿಗೆ ಗೊತ್ತಿಲ್ಲ. ಆದರೆ ಸಮುದ್ರದ ಚಿಪ್ಪುಗಳಿಗೆ ಬೆಲೆ ಇದೆ ಅಂತ ಇವಾಗ ಅವನಿಗೆ ಅರ್ಥವಾಗಿದೆ. ದುಡ್ಡೇ ಇಂಪಾರ್ಟೆಂಟ್ ಅಂತ ಅವನ ಜೀವನದಲ್ಲಿ ಅವನು ಯಾವತ್ತೂ ಅವನು ಕಲಿಬಾರ್ದು. ಅದನ್ನು ನಾನು ತಡೆದ್ಬಿಟ್ಟೆ. ಯಾಕಂತ ಹೇಳಿದ್ರೆ ಅವನಿಗೆ ಇವಾಗ ನಂಬಿಕೆ ಬಂದಿರತ್ತೆ, ನನ್ನ ತಂಗಿಗೆ ನಾನು ಏನು ಬೇಕಾದರೂ ಕೊಡಿಸ್ಬೋದು ಅನ್ನೋಂತಹ ಭರವಸೆ ಅವನಿಗೆ ಬಂದ್ಬಿಟ್ಟಿದೆ. ಅದು ನನಗೆ ಸಂತೋಷ ಆಗಿದೆ. ಅವನು ದೊಡ್ಡವನಾಗಿ ಬೆಳೆದ ಮೇಲೆ ಖಂಡಿತ ಇದನ್ನು ಜ್ಞಾಪಕ ಮಾಡ್ಕೊತಾನೆ. ಆ ಸಮಯದಲ್ಲಿ ಅವನ ಮನಸ್ಸಿಗೆ ಗೊತ್ತಾಗತ್ತೆ, ಜಗತ್ತಲ್ಲಿ ಒಳ್ಳೆಯವರು ಇದ್ದಾರೆ ಅಂತ. ಹೌದು, ಈ ಜಗತ್ತಲ್ಲಿ ಪ್ರೀತಿನೇ ಬೆಳೆ ಬಾಳುವ ವಸ್ತುವಾಗಬೇಕು. ಅವನಿಗೆ ಗೊತ್ತಾಗಬೇಕು, ಈ ಜಗತ್ತು ಪ್ರೀತಿಯಿಂದ ಕಟ್ಟಲ್ಪಡಬೇಕಂತ ಹೇಳಿ. ಖಂಡಿತ ಅವನ ಜೀವನದಲ್ಲಿ ಆ ಪ್ರೀತಿನ ಅವನು ಬೇರೆ ಯಾರಿಗಾದರೂ ಕೊಡ್ತಾನೆ. ಹೌದಲ್ಲ ಫ್ರೆಂಡ್ಸ್? ಎಷ್ಟೊಂದು ಅರ್ಥಭರಿತವಾದ ಒಂದು ಕತೆ. ಈ ಜಗತ್ತು ಪ್ರೀತಿಯಿಂದ ಕಟ್ಟಲ್ಪಡಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ಬೆಲೆ ನೀಡ್ತಾ ಇದ್ದೀವಿ? ದುಡ್ಡಿದ್ರೆ ಮಾತ್ರ ಎಲ್ಲವೂ ಅನ್ನುವಂತಹ ಒಂದು ವಾಸ್ತವ ಬಂದ್ಬಿಟ್ಟಿದೆ. ಇವತ್ತು ನಮಗೆ ಭರವಸೆ ಬರಬೇಕಂತ ಹೇಳಿದ್ರೆ ವಸ್ತುಗಿಂತ ವ್ಯಕ್ತಿಗಳೇ ಮುಖ್ಯ ಎಂಬುದನ್ನು ತಿಳಿದಾಗ ಮಾತ್ರ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ಹಂಚೋಣ. ಈ ದಿನ ನಿಮಗೆ ಶುಭವಾಗಲಿ.